ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ರಾಜಕಾರಣಿಗಳ ಜೊತೆಗೆ ನನ್ನ ಒಡನಾಟ, ನಾನು ಅವರಿಂದ ಕಂಡುಕೊಂಡದ್ದು, ಅವರಂತವರು ತಿಳಿದುಕೊಳ್ಳುವುದಕ್ಕೆ ಯತ್ನ ನಡೆಸಿದ್ದು, ಜೊತೆಗೆ ನನ್ನ ಆ ವೈಯಕ್ತಿಕ ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಎಸ್, ಅದು 1969 ಕಾಂಗ್ರೆಸ್ ರಾಜಕಾರಣದಲ್ಲಿ ಅತಿ ಮಹತ್ವದ ವರ್ಷ. ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಕೇಟ್ ಸಿಂಡಿಕೇಟ್ ಎಂದು ಒಡೆದು ಹೋಗಿತ್ತು. ಒಂದು ಕಡೆ ಹಳೆಯ ಕಾಂಗ್ರೆಸ್ಸಿಗರು, ಅದಕ್ಕೆ ಒಂದು ರೆಡ್ಡಿ ಕಾಂಗ್ರೆಸ್ ಅಂತ ನಾವು ಕರೀತಾ ಇದ್ರು, ಇನ್ನೊಂದು ಕಡೆ ಇಂದಿರಾ ಗಾಂಧಿ ಅವರ ಇಂಡಿಕೇಟ್. ಸೊ ಇಂದಿರಾ ಗಾಂಧಿ ಆ ಸಂದರ್ಭದಲ್ಲಿ ಕೆಲವು ಕ್ರಾಂತಿಕಾರಿ ತೀರ್ಮಾನಗಳನ್ನು ಕೈಗೊಂಡ್ರು. 69ರಲ್ಲಿ ಅವರು ಈ ಮಹಾರಾಜರುಗಳಿಗೆ, ಮಾಜಿ ಮಹಾರಾಜರುಗಳಿಗೆ ಕೊಡಲಾಗ್ತಾ ಇದ್ದಂಥ ರಾಜಧನವನ್ನ ರದ್ದು ಮಾಡಿದ್ರು. ಅದು ಬಹಳ ಹಿಸ್ಟಾರಿಕ್ ಆದ ರಾಜಧನ ರದ್ದತಿ ಮಾಡಿದ್ರು. ಜೊತೆಗೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದದ್ದು ಆವಾಗಲೇ. ಅಂದರೆ ಸಾಮಾನ್ಯ ಜನರಿಗೆ ಬ್ಯಾಂಕುಗಳ ಬಾಗಿಲು ತೆರೆದದ್ದು. ಸೊ ಆ ಸಂದರ್ಭದಲ್ಲಿ ನಮ್ಮವರೇ ಆದಂಥ ಜನಾರ್ದನ್ ಪೂಜಾರಿ ಅವ್ರ ಕೊಳಗೆ ಬ್ಯಾಂಕ್ ಪೂಜಾರಿ ಅನ್ನೋ ಕರೆಯೋ ಮಟ್ಟಿಗೆ ಹೋಗಿತ್ತು. ಅವರು ಆವಾಗ ವಿತ್ತ ಖಾತೆ ರಾಜ್ಯ ಸಚಿವರು ಏನೋ ಆಗಿದ್ರು. ಅವರು ಕೂಡ ಅಷ್ಟೇನೆ ಇಡೀ ಬ್ಯಾಂಕುಗಳೇನಿವೆ, ಬ್ಯಾಂಕುಗಳಿಗೆ ದಿಢೀರ್ ಭೇಟಿ ನೀಡುತ್ತಾ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಸಾಮಾನ್ಯ ಜನರಿಗೆ ಮನ್ನಣೆ ಇಲ್ಲ ಅನ್ನೋದನ್ನು ನೋಡುತ್ತಾ ಆಫೀಸ್ಗಳಿಗೆ ಎಚ್ಚರಿಸ್ತಾ ಇಡೀ ವಾತಾವರಣ ಬದಲಾಗ್ತದೆ ಈಗ ಹಲವು ಕಾರಣಗಳಿಗಾಗಿ. ಅದೇ ಸಂದರ್ಭದಲ್ಲಿ ಒಂದು ಹೊಸ ನಾಯಕತ್ವ ಆ ಸಂದರ್ಭದಲ್ಲಿ ಹುಟ್ಟೋದು ಪ್ರಾರಂಭ ಆಯಿತು. ಕಾಂಗ್ರೆಸ್ನ ಯಂಗ್ ಟರ್ಕ್ಸ್ ಅಂತ. ಆ ಯಂಗ್ ಟರ್ಕ್ಸ್ಗಳಲ್ಲಿ ಹಲವು ನಾಯಕರುಗಳು ಇದ್ರು. ಇವತ್ತು ಅವರು ಹಿರಿಯ ನಾಯಕರಾಗಿದ್ದಾರೆ, ಆವಾಗ ಅವರು ಕಿರಿಯ ನಾಯಕರಾಗಿದ್ದರು. ಸೊ ಅವರು ಒಬ್ಬ ಯುವಕರಿಗೆ ಇರಬಹುದಾದಂಥ ಎಲ್ಲ ರೀತಿಯ ಒಂದು ಆಟಿಟ್ಯೂಡ್ಗಳನ್ನು ಇಟ್ಟುಕೊಂಡಂಥವ್ರು ಅಂತ. ದಾರ್ಸಿತನ, ಜಾಡಿಸೋದು, ಹೋರಾಟಗಳನ್ನ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು. ಸೊ ಆ ಯಂಗ್ ಟರ್ಕ್ಸ್ ಲೀಡರ್ಸ್ಗಳು ಹೆಚ್ಚು ಪ್ರಭಾವಶಾಲಿ ಆಗಿದ್ದಂಥ ಕಾಲಘಟ್ಟ. ಆ ಸಂದರ್ಭದಲ್ಲಿ ನಮಗೆ ಕರ್ನಾಟಕದ ಹಲವರು ಕಾಣಿಸ್ಕೊಂಡ್ರು. ಎಂ ರಘುಪತಿ ಅತ್ತವರು ಇದ್ದರು. ಇವನ್ ನಾನು ಹೇಳೋದಕ್ಕೆ ಹೊರಟಂಥ BK ಹರಿಪ್ರಸಾದ್ ಇದ್ದರು. ಲೇಟರ್ ಸ್ಟೇಜ್ನಲ್ಲಿ ಜಾರ್ಜ್ ಮೊದಲಾದವರೆಲ್ಲ ಬಂದರು. ಸೊ BK ಹರಿಪ್ರಸಾದ್ ಅವರು ಒಬ್ಬ ದಾಡ್ಸಿ ನಾಯಕ. ಆ ಕಾಲಘಟ್ಟದಲ್ಲಿ ಅವರು ಎಂಥದ್ದಂತಂದ್ರೆ ಯಾವುದೋ ಒಂದು ಪತ್ರಿಕೆಗೆ ಬಾಗಿಲು ಹಾಕ್ಸೋಕೆ ಹೋಗಿದ್ದು ಗೊತ್ತು. ಆ ರೀತಿ ಡ್ಯಾರ್ ಅಂಡ್ ಡ್ಯಾಶ್ ರಾಜಕಾರಣಿ. ಇವತ್ತು ನಾನು ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ BK ಹರಿಪ್ರಸಾದ್ ಅವರಿಗೆ, ಹಿರಿಯ ನಾಯಕರಿಗೆ ಕರ್ನಾಟಕದಲ್ಲಿ ಏನು ಸಿಗಬೇಕೋ ಅದು ಸಿಕ್ಕಿಲ್ವ, ಸಿಗದಿದ್ದರೆ ಅದಕ್ಕೆ ಕಾರಣ ಏನು, ಮತ್ತು ಉಳಿದ ನಾಯಕರಿಗಿಂತ BK ಹರಿಪ್ರಸಾದ್ ಹೇಗೆ ವಿಭಿನ್ನವಾಗಿ ನಿಲ್ತಾರೆ, ಈ ವಿಚಾರಗಳನ್ನ ತಮಗೆ ಹೇಳಬೇಕು. ಸೊ BK ಹರಿಪ್ರಸಾದ್ ನನಗೂ ಕೂಡ, ನಾನು 80ರ ದಶಕದಿಂದ ದಟ್ ಅವರನ್ನ ಬಲ್ಲೆ. ಅವರು ರಾಜೀವ್ ಗಾಂಧಿಯವರಿಗೆ ಹತ್ತಿರವಾಗಿದ್ದವರು. ಇಡೀ ಕಾಂಗ್ರೆಸ್ನ ಕೇಂದ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಹಲವಾರು ದಟ್ ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದವರು. ನೆಹರು ಕುಟುಂಬಕ್ಕೆ ಅತ್ಯಾಪ್ತರಾದವರು. ಇಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವಂತಾಯಿತು ಅಂತ. ಹಲವು ರಾಜ್ಯಗಳ ಉಸ್ತುವಾರಿಯಾಗಿ ಕೆಲವು ರಾಜ್ಯಗಳಲ್ಲಿ ಸರ್ಕಾರ ಬರದಿರುವುದಕ್ಕೆ, ನಾಯಕತ್ವ ಬದಲಾವಣೆಗೆ, ಇಂತಹ ಎಲ್ಲ ವಿಚಾರಗಳಲ್ಲೂ ಮಹತ್ವದವಾದ ಪಾತ್ರವನ್ನು ನಿರ್ವಹಿಸಿದರು BK ಹರಿಪ್ರಸಾದ್. ಆದರೆ ಇವತ್ತು ಅವರು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ವಿಧಾನ ಪರಿಷತ್ನಲ್ಲಿ ದಟ್ ಅವರು ತಮ್ಮ ಅಸ್ತಿತ್ವವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸ್ತಾರೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರಿಗಿರೋ ಸ್ಟ್ಯಾಂಡ್. ಕಾಂಗ್ರೆಸ್ನ ಕೆಲವು ನಾಯಕರಲ್ಲಿ ಇಂಥ ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಅಂತ. BK ಹರಿಪ್ರಸಾದ್ ಎಂದೂ ಕೂಡ ತಮ್ಮ ಸೈದ್ಧಾಂತಿಕ ನಿಲುವೆಯಿಂದ ಇತ್ತ ಹೋದವರಲ್ಲ, ಅಥವಾ ಸಮಯಕ್ಕೆ ಸರಿಯಾದ ರಾಜಕಾರಣ ಮಾಡಿದವರಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಮೂಲಭೂತ ತತ್ವ ಮತ್ತು ಆದರ್ಶಗಳೇನಿವೆ, RSSನ ವಿರೋಧ ಏನಿದೆ, ಪ್ರಾಯಶಃ ಅವರಷ್ಟು ಕಟುವಾಗಿ RSS ಅನ್ನ
ವಿರೋಧಿಸಿದವರು ಇನ್ನೊಬ್ಬರು ಸಿಗಲಾರ ಇವತ್ತಿನವರೆಗೂ. ಆದರೆ ಅವ್ರು ಬಹಳ ನೋಡಿ, ಇದೊಂದು ಐರನಿ ಅನ್ನಿ ಇನ್ನೊಂದು ಅನ್ನಿ, ಅವರು ನೇರವಾದ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿಲ್ಲ. ಅವರು ಬೆಂಗಳೂರು ಸೌತ್ನಿಂದ ಪಾರ್ಲಿಮೆಂಟ್ಗೆ ಎಲೆಕ್ಷನ್ ನಿಂತರು, ಯಾವತ್ತೂ ಕೂಡ ಚುನಾವಣಾ ರಾಜಕಾರಣದಲ್ಲಿ ಅವ್ರು ಗೆದ್ದಿಲ್ಲ. ಆದರೆ ಅವರ ಸಂಘಟನೆಯ ಶಕ್ತಿ ಇದೆಯಲ್ಲ, ನೋಬಡಿ ಕ್ಯಾನ್ ಡಿನೈ. ಅವರಿಗೆ ಸಂಘಟನೆಯ ಒಳಗೆ ಕೆಲಸ ಮಾಡಿದ ಅನುಭವ ಇದೆ ಮತ್ತು ಸಂಘಟನೆಯ ಒಳಗಡೆ ಹ್ಯಾಕ್ ಕೆಲಸ ಮಾಡಬೇಕು ಅಂತ ಗೊತ್ತಿದೆ, ಎಲ್ಲದೂ ಗೊತ್ತಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ನಿಮ್ಗೆ ಹೇಳಿದೆ. ನೀವು ಗಮನಿಸಿ, ಇತ್ತೀಚಿನ ವರ್ಷಗಳಲ್ಲಿ ಅವರು ಕರ್ನಾಟಕ ರಾಜಕಾರಣಕ್ಕೆ ಹಿಂತಿರುಗಿದ ಮೇಲೆ ಯು ಸಿ ದಟ್ RSS ಅನ್ನ ಪ್ರಖರವಾಗಿ ವಿರೋಧಿಸ್ತಾ ಅವರು ಬಂದಿದ್ದಿದೆಯಲ್ಲ, ಐ ವಿಲ್ ಸೇ ದಟ್ ಇಸ್ ಅ ಹಿಸ್ಟಾರಿಕ್ ಅಂತ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜನ ಡಬಲ್ ಗೇಮ್ ನಾಯಕರೇ ಜಾಸ್ತಿ. ಅವ್ರು ಹೇಗಿರ್ತಾರೆ ಅಂತಂದ್ರೆ, ಈ ಗ್ಲಾಸ್ನಲ್ಲಿರೋ ವಾಟರ್ ಹಂಗೆ, ಅಂದ್ರೆ ದೊಡ್ಡ ಗ್ಲಾಸ್ನಲ್ಲಿ ಇದ್ರೆ ತುಂಬ್ಕೋತಾರೆ, ಸಣ್ಣ ಗ್ಲಾಸ್ನಲ್ಲಿ ಇದ್ರೆ ತುಂಬ್ಕೋತಾರೆ, ಗ್ಲಾಸ್ನಲ್ಲಿ ಇಲ್ಲ ಚಮಚದಲ್ಲಿ ಹಾಕಿದ್ರೆ ಚಮಚದಲ್ಲಿ ತುಂಬ್ಕೋತಾರೆ, ಡ್ರಮ್ಗೆ ಹಾಕಿದ್ರೆ ಡ್ರಮ್ನಲ್ಲಿ ತುಂಬ್ಕೋತಾರೆ, ಎಲ್ಲಿ ಬೇಕಾದ್ರೂ ತುಂಬ್ಕೋತಾರೆ ಕಾರ್ಸ್ನಾಗ. ಅವರಿಗೆ ಸಿದ್ಧಾಂತ ಅನ್ನುವುದೇನಿದೆ ಇಲ್ವೇ ಇಲ್ಲ, ಅಧಿಕಾರ ಮಾತ್ರ ಬಹಳ ಮುಖ್ಯ. ಸೊ ಅವರಿಗೆ ಮೋದಿ ಇಷ್ಟ ಆಗುತ್ತೆ, ಅಮಿತ್ ಶಾ ಇಷ್ಟ ಆಗ್ತಾರೆ, ಯೋಗಿ ಆದಿತ್ಯನಾಥ್ ಇಷ್ಟ ಆಗ್ತಾರೆ, ಬುಲ್ಡೋಜರ್ ಇಷ್ಟ ಆಗುತ್ತೆ. ಅವರ ಒಳಗಡೆ ಸಂಘ ಪರಿವಾರದ ತತ್ವವನ್ನ ಇಟ್ಟುಕೊಂಡು ಕಾಂಗ್ರೆಸ್ನೊಳಗಿರ್ತಾರೆ. ಅವರು ಕಾಂಗ್ರೆಸ್ನ ಒಳಗಿದ್ಕೊಂಡು ಪೂಜೆ ಮಾಡೋದು ನರೇಂದ್ರ ಮೋದಿ ಅವರು. ಅಂಥವ್ರ ನಡುವೆ BK ಹರಿಪ್ರಸಾದ್ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಆದರೆ ಅವರಿಗೆ ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂತು, ಆಗ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಸೊ ಸಿದ್ದರಾಮಯ್ಯನವರ ಅವರಿಗೆ ಒಂದು ಕಾಂಪಿಟೇಷನ್ ಭಯ ಇತ್ತ ಗೊತ್ತಿಲ್ಲ ನನಗೆ. ಸೊ ಹಿಂದುಳಿದ ವರ್ಗದಿಂದ ಬಂದಂಥ BK ಹರಿಪ್ರಸಾದ್ ನಮಗೊಂದು ಚಾಲೆಂಜ್ ಆಗ್ಬೋದು ಅನ್ಸೋಗಿತ್ತ ಗೊತ್ತಿಲ್ಲ. ಯಾರು ಕೂಡ ಅವರಿಗಾಗಲಿ, DK ಶಿವಕುಮಾರ್ ಆಗಲಿ, ಸೊ ಆಂತರಿಕವಾಗಿ ಅವರಿಗೆ BK ಹರಿಪ್ರಸಾದ್ ಒಂದು ಸಣ್ಣ ಭಯನೂ ಇತ್ತು ಅಂತ ನನಗೆ ಅನ್ಸುತ್ತೆ. ಹಿರಿಯ ನಾಯಕ, ಹೈಕಮಾಂಡ್ನಲ್ಲಿ ಪ್ರಭಾವಶಾಲಿ, ನೆಹರು ಕುಟುಂಬಕ್ಕೆ ಹತ್ತಿರ ಇದ್ದವರು ಮತ್ತು ಸೈದ್ಧಾಂತಿಕ ಬದ್ಧತೆ ಇರುವಂತಹ ಮನುಷ್ಯ. ಆದ್ರಿಂದ ಪ್ರಥಮ ಬಾರಿಗೆ ನೋಡಿ, ನೀವು ಮಂತ್ರಿಗಳನ್ನು ಕೊಡುವಾಗ ಈ ಕಮ್ಯುನಿಟಿ ವೈಡ್ ಎಲ್ಲ ಕೊಡ್ತಾರೆ. ಸೊ ಅವರು ಇಡೀ ಕಮ್ಯುನಿಟಿಗೆ ಸೇರಿದವರು ಅಲ್ವಾ. ಆದರೆ ಅವ್ರಿಗೆ ಬದಲು ಯಾರಿಗೆ ಕೊಟ್ಟರು? ಮಧು ಬಂಗಾರಪ್ಪನವ್ರಿಗೆ ಕೊಟ್ಟರು. ಸೊ BK ಹರಿಪ್ರಸಾದ್ ಮುಂದೆ ಮಧು ಬಂಗಾರಪ್ಪನವ್ರು ಇನ್ನೂ ಚಿಕ್ಕವರು, ಅವ್ರಿಗೆ ಸಮಯ ಇದೆ, ಅವ್ರು ಕಾಯ್ಬೋದಾಗಿತ್ತು ಅಲ್ವಾ. ಸೊ ನೀವು ಒಂದೊಮ್ಮೆ BK ಹರಿಪ್ರಸಾದ್ ಗೌರ್ಮೆಂಟ್ ಒಳಗಡೆ ಇದ್ರೆ ಆ ಸರ್ಕಾರದ ನೀತಿಗಳೇ ಬದಲಾಗ್ತಾ ಇತ್ತು, ಅದಕ್ಕೆ ಇನ್ನಷ್ಟು ಶಕ್ತಿ ಬರ್ತಿತ್ತು. ಆದರೆ DK ಅವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಆ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನಾವಿಬ್ಬರಿದ್ದೀವಿ ಸಾಕು ಅನ್ನೋ ತೀರ್ಮಾನಕ್ಕೂ ಬಂದಿರು. ಆದರೆ ಅಲ್ಟಿಮೇಟ್ಲಿ ಸೊ ಈ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿ ಆಗ್ತಾ ಇತ್ತು ಯಾರಿಗೆ? ಸಿದ್ದರಾಮಯ್ಯನವರಿಗೆ ಮತ್ತು BK ಹರಿಪ್ರಸಾದ್. ಅದು ಪ್ಯಾಚ್ ಅಪ್ ಆಗುವ ದಿನಗಳು ಬಂತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಒಂದ್ ದಿವಸ ಹರಿಪ್ರಸಾದ್ ಅವ್ರ ಮನೆಗೆ ಹೋದ್ರು. ಮನೆಗೆ ಹೋಗಿ ಬೆಳಗಿನ ಉಪಹಾರವನ್ನ ಸ್ವೀಕರಿಸಿ ನಂತರ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತ ಕೋಮುವಾದಿ ರಾಜಕಾರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಟ್ BK ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡುವ ಮೂಲಕ ಪ್ಯಾಚ್ ಅಪ್ ಆಯ್ತು. ಅದಾದ್ಮೇಲೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಮಾಡಬಹುದು, ಇನ್ನೊಂದು ಮಾಡಬಹುದು ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿದ್ದು, ಆದ್ರೆ ಇದುವರೆಗೆ ಆಗಿಲ್ಲ. ಆದ್ರೆ ಬಹಳಷ್ಟು ಜನ ಈ ಸಂದರ್ಭದಲ್ಲಿ ದಟ್ ಇಡೀ ವಾತಾವರಣ ಕೆಟ್ಟು ಹಾಳಾಗೋಗಿದೆ ನೋಡಿ. ಬಹಳಷ್ಟು ಜನ ಹೇಳುದು BK ಹರಿಪ್ರಸಾದ್ ಅವರು ಗೃಹ ಸಚಿವರು ಆಗ್ಬೇಕಾಗಿತ್ತು. ಅವರ ಇಡೀ ಸ್ಟ್ರಾಂಗ್ ಪರ್ಸನಾಲಿಟಿ ಇದೆಯಲ್ಲ, ಅದು ದಟ್ ಗೃಹ ಇಲಾಖೆ ಒಂದು ಶಕ್ತಿಯನ್ನ ಕೊಡ್ತಿತ್ತು. ಯಾಕೆಂದ್ರೆ ಮಂತ್ರಿ ಆದವನು ಹೇಗಿರ್ತಾರೋ ಅವ್ರ ಇಲಾಖೆ ಆಗಿರುತ್ತೆ. ಮಂತ್ರಿ ಆದವನು ದುರ್ಬಲನಾಗಿದ್ರೆ ಇಲಾಖೆ ದುರ್ಬಲ ಆಗುತ್ತೆ. ಸೊ ಮಂತ್ರಿ ಆದವರಿಗೆ ಯಾವುದೋ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಕ್ ಸಾಧ್ಯ ಆಗದಿದ್ರೆ ಇಲಾಖೆ ಹೊಡ್ಸ್ಕೊಂಡು ಹೋಗುತ್ತೆ. ಸೊ ಈಗಿರುವ ಸಂಶಯ ಏನು ಅಂದ್ರೆ, ಸೊ ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆ ಮನುಷ್ಯರು ಪಾಪ. ನನಗೆ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅವರಲ್ಲಿ ಆ ಗಟ್ಟಿತನ ಮತ್ತು ದಾಡ್ಸಿತನ ಕಾಣ್ತಾ ಇಲ್ಲ. ಅವರ ಒಳಗಡೆ ಎಲ್ಲ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಾ ಪರಮೇಶ್ವರ್ ಅವರಲ್ಲಿ ಅನ್ನುವ ಅನುಮಾನ ಕೂಡ ನನಗಿದೆ. ಅಂದ್ರೆ ಸಾಧಾರಣವಾಗಿ ಸಮಾಜದ ಕೆಳವರ್ಗದಿಂದ ಬಂದಿರ್ತಾರೆ ನೋಡಿ, ಅವರಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಳಗಡೆಯಿಂದ ಬಂದ್ಬಿಡುತ್ತೆ. ಅದರಿಂದ ಜಯಿಸಿ ಹೊರಗಡೆ ಬರಬೇಕು, ಚಾಲೆಂಜ್ ಆಗಿ ತಗೋಬೇಕು. ಆದರೆ
ಪರಮೇಶ್ವರ್ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಅದರಿಂದ ಅವರ ಇಡೀ ವ್ಯಕ್ತಿತ್ವ ತುಂಬಾ ವೀಕ್ ಆಗಿ ಕಾಣುತ್ತೆ, ಅವರು ದುರ್ಬಲ ನಾಯಕರಾಗಿ ಕಾಣುತ್ತಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಹಾಗಲ್ಲ. ಹರಿಪ್ರಸಾದ್ ಬಹಳ ಸ್ಪಷ್ಟತೆ ಇರುವ ಮನುಷ್ಯ. ಮತ್ತು ಈಗ ಈ ಕೋಮು ರಾಜಕಾರಣ ಇದೆಯಲ್ಲ, ಕೋಮು ರಾಜಕಾರಣವನ್ನ ನಿಯಂತ್ರಿಸುವ ಶಕ್ತಿ ಹರಿಪ್ರಸಾದ್ ಅವರಿಗಿದೆ. ಅದರ ಜೊತೆಗೆ ದಕ್ಷಿಣ ಕನ್ನಡದ ಇಡೀ ರಾಜಕಾರಣಗಳಿದೆ ನೋಡಿ, ಅಲ್ಲಿಯ ರಾಜಕಾರಣ ಎಲ್ಲವೂ ಗೊತ್ತಿದೆ ಅವರಿಗೆ ಅಂತ. ಈಗ ಎಸ್ಪೆಷಲಿ ಧರ್ಮಸ್ಥಳದ ಇದು ನಡೆಯುವ ಸಂದರ್ಭದಲ್ಲಿ ಹರಿಪ್ರಸಾದ್ ಗೃಹ ಸಚಿವರಾಗಿರಬೇಕಾಗಿತ್ತು. ಆಗ ಗೃಹ ಇಲಾಖೆಗೆ ಇನ್ನೊಂದಿಷ್ಟು ಶಕ್ತಿ ಬರ್ತಿತ್ತು. ಅಂದ್ರೆ ದಟ್ ನಾನು ಈ ಮೊದಲು ಹೇಳಿದ ಹಾಗೆ ಹರಿಪ್ರಸಾದ್ಗೆ ಇರುವಂತಹ ದಾರ್ಸಿತನ ಅವ್ರ ಇಲಾಖೆಗೂ ಬರ್ತಿತ್ತು. ಅವಾಗ ಇಡೀ ಇಲಾಖೆಯ ಕಾರ್ಯವಿಧಾನ ಬದಲಾಗ್ತಿತ್ತು. ನಾನು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೇನೆ, ಮಂತ್ರಿ ಪವರ್ಫುಲ್ ಆಗಿದ್ದ, ಮುಖ್ಯಮಂತ್ರಿ ಪವರ್ಫುಲ್ ಆದಾಗ ಬ್ಯೂರೋಕ್ರಸಿ ಎಲ್ಲವೂ ಕೂಡ ಅವ್ರ ನಿಯಂತ್ರಣಕ್ಕೆ ಬರುತ್ತೆ. ಮಂತ್ರಿನೋ ಮುಖ್ಯಮಂತ್ರಿನೋ ವೀಕ್ ಆದರೆ ಬ್ಯೂರೋಕ್ರಸಿ ವಿಲ್ ಪ್ಲೇ ದರ್ ವುಡ್. ಬಹಳ ನಾನು ಇನ್ನೊಂದ್ಸಲ ಮಾತನಾಡ್ತೀನಿ, ಕರ್ನಾಟಕದ ಬ್ಯೂರೋಕ್ರಾಟ್ಸ್ ಇದಾರಲ್ಲ, ಈ IAS IPS ತಳಿಗಳಿದಾರಲ್ಲ, ಮಹಾನ್ ಚಾಲಾಕಿಗಳು ಕಂಡ್ರಿ. ಅವ್ರು ನೋಡ್ತಾರೆ ಈ ರಾಜಕಾರಣಿಗಳು ಹೇಗಿದ್ದಾರೆ ಅಂತ, ಅದ್ರ ಮೇಲೆ ಅವ್ರ ನಡೆಯನ್ನು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ ಇವನು ಹಣೆ ಬರ ಇಷ್ಟೇ ಅಂತ. ಸೊ ಇವ್ರತ್ರ ಇಲ್ಲಿ ಸಹಿ ಹಾಕ್ಸ್ಬೇಕು, ಇಷ್ಟು ಮಾಡಿಸ್ಬೇಕು, ಇಷ್ಟಕ್ಕೆ ಯೋಗ್ಯತೆ ಇವರಿಗೆ ಏನು ಗೊತ್ತಿರಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಒಂದು ತಕ್ಷಣ ದೇ ವಿಲ್ ಪ್ಲೇ ಡಿಫ್ರೆಂಟ್ ಗೇಮ್. ಅದರಿಂದ ಇಡೀ ಬ್ಯೂರೋಕ್ರಸಿಯನ್ನು ನಿಯಂತ್ರಣಕ್ಕೆ ತಗೊಳ್ಳೋದಂತ ಸುಲಭ ಅಲ್ಲ. ಬಿ ಕೆ ಹರಿಪ್ರಸಾದ್ ಸಾಧ್ಯ ಇತ್ತು. ಆದರೆ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಏನು ಸಲ್ಲಬೇಕಾಗಿತ್ತೋ ರಾಷ್ಟ್ರೀಯ ಮಟ್ಟದಲ್ಲಿ ಸಲ್ಲಿದೆ. ಮಹತ್ವದ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ, ರಾಜ್ಯ ಉಸ್ತುವಾರಿ ಕೆಲಸ ಮಾಡಿದ್ದಾರೆ. ಆದರೆ ಅವರನ್ನ ಯಾಕೆ ಕರ್ನಾಟಕಕ್ಕೆ ಕಳುಹಿಸಲಾಯಿತೋ, ಕರ್ನಾಟಕಕ್ಕೆ ದಬ್ಬಲಾಯಿತು, ಅವರನ್ನ ಹತ್ತಿಕ್ಕುವ ಯತ್ನ ನಡೀತೋ, ಈ ಪ್ರಶ್ನೆಗಳಿಗೆ ಉತ್ತರ ನಿಗೂಢವಾಗಿದೆ. ಸೊ ನೆಹರು ಕುಟುಂಬಕ್ಕೆ ಅತಿ ಹತ್ತಿರವಾಗಿದ್ದವರು ಆ ಕುಟುಂಬದಿಂದ ಹೊರಗಡೆ, ಆ ವಿಶ್ವಾಸದ ವಲಯದಿಂದ ಹೊರಗಡೆ ಬಂದರ ಅನ್ನುವ ಅನುಮಾನ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿಯವರು ಬಂದ ಮೇಲೆ, ಅವರು ಪವರ್ಫುಲ್ ಆದ ಮೇಲೆ ಅವರ ಕಾಂಗ್ರೆಸ್ ಪಕ್ಷದ ರಾಜಕೀಯ ನಡೆ ತುಂಬಾ ಬದಲಾದದ್ದು ಅಂತ. ಸೊ ಬಿ ಕೆ ಹರಿಪ್ರಸಾದ್ ಅವರ ತಂದೆ ಅಜ್ಜಿ ಕಾಲದಲ್ಲಿ, ಆ ಕಾಲದಲ್ಲಿ ರಾಜಕಾರಣ ಮಾಡ್ತಾ ಬಂದವರು. ಸೊ ಈ ಹೊಸ ರಾಜಕಾರಣ ಏನಿದೆ ಅವರಿಗೆ ಸೂಟ್ ಆಗಿಲ್ವಾ, ಆ ಕಾರಣಕ್ಕೆ ಅವರನ್ನ ಕರ್ನಾಟಕ ಕಳಿಸ್ಲಾಯ್ತ. ಓಕೆ, ಕರ್ನಾಟಕ ಕಳಿಸೋದು ಕಳಿಸ್ತೀರಿ, ಆದರೆ ಕನಿಷ್ಠ ಅವರನ್ನ ಮಂತ್ರಿ ಮಾಡುವ ಕೆಲಸವನ್ನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿತ್ತು. ಸೋನಿಯಾ ಗಾಂಧಿ ರಾವ್, ಅದು ಕಾಂಗ್ರೆಸ್ಗೆ ಗೌರವವನ್ನು ತರ್ತಿತ್ತು ಅಂತ. ಬಿ ಕೆ ಹರಿಪ್ರಸಾದ್ ಸಚಿವರಾಗಿದ್ದರೆ ಕಾಂಗ್ರೆಸ್ ಶಕ್ತಿ ವೃದ್ಧಿಸ್ತಾ ಇತ್ತು. ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಇದೆಯಲ್ಲ, ಅದು ಸರ್ಕಾರಕ್ಕೆ ಪಕ್ಷಕ್ಕೆ ಬರ್ತಿತ್ತು. ಕೇವಲ ಈ ಹಾಲುಂಡಿಗಳೇನಿದ್ದಾರೆ, ಅಲ್ಲಿ ಹೋದ್ರೆ ಅಲ್ಲಿ, ಇಲ್ಲಿ ಬಂದ್ರೆ ಇಲ್ಲಿ, ಅದರಿಂದ ಮೀರಿದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರಿಗಿದೆಯಲ್ಲ, ಅವರ ಬಲಗೈಯಾಗಿ ಹರಿಪ್ರಸಾದ್ ಕೆಲಸ ಮಾಡಬಲ್ಲವರಾಗಿದ್ದರು. ತಾತ್ವಿಕತೆ ಸಿದ್ಧಾಂತಗಳಲ್ಲಿ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ನಡುವೆ ಅಂತ ವ್ಯತ್ಯಾಸ ಇಲ್ಲ. ಇಬ್ಬರ ನಂಬಿಕೆಯು ಸಮಾಜದ ದುರ್ಬಲರು, ದಲಿತರ ಪರವಾಗಿದೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಮಾಡ್ತಿದ್ರು. ಆ ಶಕ್ತಿ ಇತ್ತು. ಆದರೆ ಸಿದ್ದರಾಮಯ್ಯ ಅವ್ರಿಗೇನೋ ಗೊತ್ತಿಲ್ಲ, ಅವ್ರ ಸುತ್ತಮುತ್ತಲು ಇರೋವರ ಪ್ರಭಾವನೋ ಇನ್ನೊಂದೋ ಮತ್ತೋ ಬಹಳ ಕಾಲ ಬಿ ಕೆ ಹರಿಪ್ರಸಾದ್ ಅವರನ್ನ ದೂರಕ್ಕಿಟ್ರು. ಸೊ ಅವರು ದೂರಕ್ಕಿಟ್ಟಿದ್ದೆ ಸರ್ಕಾರ ಇದೆಯಾ, ಸರ್ಕಾರ ಒಂದು ಸ್ಪಷ್ಟವಾದ ತೀರ್ಮಾನ ಎಸ್ಪೆಷಲಿ ಗೃಹ ಇಲಾಖೆ ಸಂದರ್ಭದಲ್ಲಿ ತಗೊಳ್ಳೋಕೆ ಸಾಧ್ಯ ಆಗಿಲ್ಲ. ಈಗಲಾದರೂ ಮಂತ್ರಿಮಂಡಲ ವಿಸ್ತರಣೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ತುಂಬುವುದಕ್ಕೆ ಬಿ ಕೆ ಹರಿಪ್ರಸಾದ್ ಬೇಕು. ಸೊ ಅವರ ದಾರ್ಸಿತನ ಇನ್ನೊಂದೇನಿದೆ, ಅದು ಗೃಹ ಇಲಾಖೆಗೆ ಹೊಸ ಚೈತನ್ಯವನ್ನ ತುಂಬಬಲ್ಲದು ಅಂತ ನಾನು ನಂಬಿದ್ದೇನೆ. ಹಾಗೇನೆ ರಾಜಕೀಯವಾಗಿ ಏನೇ ಅನ್ನಿ, ಯಾವ ಎತ್ತರದಲ್ಲಿದ್ದಂಥ ಮನುಷ್ಯ ಈ ಡೌನ್ ಆಗೋದಿದೆಯಲ್ಲ, ಅದು ಕಷ್ಟಕರವಾದದ್ದು. ಆದರೆ ರಾಜಕಾರಣ ಅನ್ನೋದು ಬದುಕಿನ ಹಾಗೆ, ಒಮ್ಮೆ ಮೇಲಿದ್ದವರು ಕೆಳಗೆ ಇಳಿಲೇಬೇಕು, ನಿಂತವರು ಬೀಳಲೇಬೇಕು, ಬಿದ್ದವರು ಏಳಲೇಬೇಕು. ಬದುಕು ಹಾಗೆ ಅಲ್ವಾ, ರಾಜಕಾರಣ ಕೂಡ ಹಾಗೇನೆ. ಸೊ ಈಗಿರುವ ಕುತೂಹಲ ಅಂದರೆ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗ್ತಾರ, ಅವರ ಇಡೀ ರಾಜಕಾರಣ ಇನ್ನೊಂದು ಮಗ್ಗಲಿಗೆ ತಿರುಗಿಕೊಳ್ಳುತ್ತಾ, ಅದ್ರ ಜೊತೆಗೆ ಇನ್ನು ಬರುವ 2.5-3 ವರ್ಷದ ಅವಧಿಯಲ್ಲಿ ಗೃಹ ಇಲಾಖೆ ಪವರ್ಫುಲ್ ಆಗಿ ಕೆಲಸ ಮಾಡೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಬಳಸಿಕೊಳ್ಳುವ ಕೆಲಸವನ್ನ ಸಿದ್ದರಾಮಯ್ಯ ಕೊನೆಗಾದರೂ ಮಾಡ್ತಾರ? ಇದು ಪ್ರಶ್ನೆಗಳಷ್ಟೇ. ಈ ಪ್ರಶ್ನೆಗಳ ಉತ್ತರ ನನ್ನಲ್ಲಿಲ್ಲ. ಯಾಕೆಂದ್ರೆ ರಾಜಕಾರಣ ಅನ್ನೋದು ಭವಿಷ್ಯದ ಮೇಲೆ ನಿಂತಿರಲ್ಲ. ಭವಿಷ್ಯ ಹೇಳೋದಕ್ಕೆ ಸಾಧ್ಯ, ನಾ ಭವಿಷ್ಯಗಾರನೂ ಅಲ್ಲ. ನಾನು ಓನ್ಲಿ ನನ್ನ ಆಬ್ಸರ್ವೇಷನ್ ಅನ್ನ ತಮಗೆ ತಲುಪಿಸಬಲ್ಲೆ. ಇದು ಇವತ್ತಿನ ಈ ಒಂದು
ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಬ್ಬ ವ್ಯಕ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ನಮಸ್ಕಾರ.